ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವು ಬದುಕುವ ಇದೇನದ ಇದಕ್ಕೆ ಜಗತ್ತು ಅಂತ ನಾವು ಕರೀತೀವಿ. ಜಗತ್ತು ಅಂದರೆ ಸದಾ ಚಲಿಸುವಂಥದ್ದು. ಒಂದು ಕ್ಷಣ ಕೂಡ ಯಾವುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ, ಯಾವುದು ನಿರಂತರವಾಗಿ ಚಲನೆಯಲ್ಲಿ ಇರ್ತದೆ, ಅದಕ್ಕೆ ಜಗತ್ತು ಅಂತಾರೆ. ಈಗ ತಾವು ನೋಡಿ ಸುತ್ತಮುತ್ತ ಇಲ್ಲಿ ಭೂಮಿ ಅದ, ಆಕಾಶದೊಳಗೆ ನಕ್ಷತ್ರಗಳದಾವ. ಇವೆಲ್ಲ ಒಂದು ಎರಡು ಅಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಇವೆಲ್ಲ ಬಯಲಲ್ಲಿ ತೇಲ್ತಾ ಇದ್ದಾವೆ. ಎಂಥ ಆಶ್ಚರ್ಯ! ಸಾವಿರಾರು ವರ್ಷ ಅಲ್ಲ, ಕೋಟ್ಯಂತರ ವರ್ಷಗಳಿಂದ ಇದೆಲ್ಲ ಚಲನೆ ನಡೆದ. ಸಣ್ಣ ವಸ್ತುವೇ ಇರಲಿ ಅಥವಾ ದೊಡ್ಡ ವಸ್ತುವೇ ಇರಲಿ, ಎಲ್ಲವೂ ಚಲನಶೀಲ. ಈಗ ಒಂದು ಅಣು ಅಂತ ಇರ್ತದೆ, ಎಷ್ಟು ಚಲಿಸ್ತದೆ, ಎಷ್ಟು ವೇಗವಾಗಿ, ಎಂಥ ವೇಗ. ಕಿರಣ ಅಂತದೆ, ಎಷ್ಟು ವೇಗ. ಒಂದು ಸೆಕೆಂದಿಗೆ 3,00,000 ಕಿಲೋಮೀಟರ್ ಅಂದರೆ ಹೆಂಗಿರಬೇಕು ಹೇಗೆ? ಅದಕ್ಕೆ ಶಕ್ತಿಯಲ್ಲಿದು ಬರ್ತಿರಬೇಕು, ಹೇಗೆ ಚಲಿಸ್ತಿರಬೇಕು. ಆಶ್ಚರ್ಯಕರ ಜಗತ್ತು. ಈಗ ನಿಮ್ಮ ಕಿಶದೊಳಗದಾವಲ್ಲ, ಸುಮ್ಮನೆ ನೀವು ಹಿಂಗೆ ಮುಟ್ರಿ ಅಷ್ಟೇ ವೇಗದಿಂದ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು. ಒಂದು ಕ್ಷಣದ ಏನು ಹೋಗ್ತಾ ಅದ, ಅಷ್ಟು ವೇಗ ಅದಕ್ಕೆ ಯಾರು ಕೊಟ್ಟರು? ನಾವು ಓಡ್ತೇವೆ. ಎಷ್ಟು ಓಡ್ತೇವೆ ಹೇಳಿ? ಭಾಳ ಆದ್ರೆ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಮುಗೀತು. ತಾಸಿಗೆ ಸೆಕೆಂದಿಗೆ 3,00,000 ಕಿಲೋಮೀಟರ್. ಸುಮ್ಮನೆ ಕಲ್ಪಿಸ್ಬೇಕು. ಜಗತ್ತ ಅತ್ಯದ್ಭುತ ಚಮತ್ಕಾರ ನಡೆದದ ಈ ಜಗತ್ತಿನೊಳಗೆ. ಪವಾಡ ಆಯಿತು. ಹಾಗೆ ಚಲಿಸ, ಅದಕ್ಕೆ ಉಣ್ಣೋದಿಲ್ಲ, ತಿನ್ನೋದಿಲ್ಲ, ಚಲಿಸೋ. ನಾವು ಒಂದು ಸ್ವಲ್ಪ ಚಲನ ಮಾಡಬೇಕಾದ್ರೆ ಎಷ್ಟು ಎಣ್ಣೆ ಬೇಕು, ಎಷ್ಟು ಇದು ಬೇಕು. ಇಷ್ಟೆಲ್ಲ ಮೈಯಾಗ 3-4 ಸಲ ಉಂಡ್ರೂ ಸಹಿತ ನಮ್ಮ ಹೆಜ್ಜೆ ಸರಿ ಇರೋದಿಲ್ಲ, ವೇಗ ಇರೋದಿಲ್ಲ. ಎಂಥ ವೇಗ! ಸೂರ್ಯ ಚಲಿಸ್ತಾ ಇದ್ದಾನ ಪ್ರಚಂಡ ವೇಗದಿಂದ. ನಮ್ಮ ಭೂಮಿ ಚಲಿಸ್ತಾ ಅದ, ಮತ್ತು ಬರೀ ತೇಲ್ಕೋಂತ ಆಕಾಶದೊಳಗೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈ. ಈ ಮಾತನ್ನ ವ್ಯಾಸ ಮಹರ್ಷಿ ಸಾವಿರಾರು ವರ್ಷಗಳ ಹಿಂದೆ ಹೇಳ್ದ ಇದೇ ಮಾತು. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತೆ ಅಕರ್ಮಕೃತ್. ಏನನ್ನೂ ಮಾಡದೆ, ವಿಶ್ರಾಂತಿ ತೆಗೆದುಕೊಳ್ಳದೆ ಪ್ರತಿಯೊಂದು ವಸ್ತು ಚಲಿಸ್ತದೆ. ಏನನ್ನೂ ಮಾಡದೆ ಇರೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಅಕರ್ಮಕೃತ್ ಏನನ್ನೂ ಮಾಡದೆ, ಯಾವ ಕಾರ್ಯವನ್ನೂ ಮಾಡದೆ, ನಿಶ್ಚಲವಾಗಿ ಯಾವ ವಸ್ತು ಇರೋದಿಲ್ಲ ಒಂದು ಕ್ಷಣ ಕೂಡ. ಅದಕ್ಕೆ ಇದಕ್ಕೆ ಜಗತ್ತು ಅಂತ ಶಬ್ದ ಬಳಸಿದರು.
ಜಗತ್ತನ್ನೋದೊಂದು ಸುಂದರ ಶಬ್ದ. ಅದರ ಅರ್ಥ ಏನು ಅಂದರೆ ಜಮ್ಮ ಅಂದ್ರೆ ಚಲಿಸ್ತದ. ಜಮ್ ಗಚ್ಚತಿ ಇತಿ ಜಗತ್. ಅದು ಚಲಿಸ್ತಾ 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 ಇರೋದರಿಂದ ಇದಕ್ಕೆ ಜಗತ್ತು ಅಂತ ಕರೀತಾರೆ. ಇಂಥ ಜಗತ್ತಿನ ಭಾಗ ನಾವು. ನಾವರೇ ಹೆಂಗಿರ್ತೇವೆ? ಜಗತ್ತ ಚಲಿಸುವಾಗ ನಾವು ಆರಾಮಿರ್ತೇವೆ ಅಂತ ಎಲ್ಲದ? ನಮ್ಮ ಮನಸ್ಸು ಚಲಿಸ್ತದೆ, ನಮ್ಮ ಮೈ ಚಲಿಸ್ತದೆ, ಎಲ್ಲವೂ ಒಳಗಿಂದೂ ಚಲಿಸ್ತದೆ, ಹೊರಗಿನದೂ ಚಲಿಸ್ತದೆ. ಪ್ರಚಂಡ ವೇಗದಿಂದ ಚಲಿಸ್ತದ. ಭೂಮಿಯೊಂದಿಗೆ ನಾವೆಲ್ಲ ಚಲಿಸ್ತಾ ಇದ್ದೇವೆ, ವಿಶ್ವದೊಂದಿಗೆ ನಾವೆಲ್ಲ ಚಲಿಸ್ತಾ ಇದ್ದೇವೆ. ನಮಗೆ ಗೊತ್ತಾಗಲಿ ಆಗದೆ ಇರಲಿ ಚಲನ ಇರೋದು ಈ ಜಗತ್ತಿನಲ್ಲಿ. ಇಂಥಲ್ಲೇ ಬದುಕಂದರೆ ಚಲನ. ನಾವು ಬದುಕ್ತೇವೆ, ಇದರ ಅರ್ಥ ನಾವು ಚಲಿಸ್ತೇವೆ ಅಂತ ಅದರ ಅರ್ಥ. ಪ್ರತಿಯೊಬ್ಬ ಮನುಷ್ಯ ಚಲಿಸಬೇಕು, ಚಲಿಸಬೇಕು. ಕಾರ್ಯಗಳನ್ನು ಮಾಡ್ತಾ 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 ಚಲಿಸಬೇಕು. ಅದಕ್ಕೆ ನಾವು ಕಾರ್ಯ ಅಂತ. ನಡೆಯೋದು ಕಾರ್ಯ, ಚಲನ. ಚಲನ, ಕೈ ಚಲಿಸ್ತದ, ಕೆಲಸ, ಇದು ಕಾರ್ಯ. ಮನಸ್ಸು ಚಲಿಸ್ತದ, ಭಾವನೆಗಳ ತರಂಗ ಏಳ್ತಾವ. ಬುದ್ಧಿ ಚಲಿಸ್ತದ, ವಿಚಾರಗಳು ಕಾಣಬರ್ತಾವ. ಇದೆಲ್ಲ ಜೀವನ ಅಂದರೆ ಒಂದು ಬಗೆಯ ಚಲನ. ಇಂಥ ಅದ್ಭುತವಾದ ಚಲನ ಜಗತ್ತಿನೊಳಗೆ ನಾವು ಅದೇವಿ. ನಮ್ಮನ್ನು ನಾವು ತಿಳಿದುಕೊಂಡಿರಬೇಕು. ಏನು? ನಾವು ಚಲಿಸ್ತಾ ಇದ್ದೇವೆ, ಎಲ್ಲಿಯೂ ನಿಲ್ಲೋದು ಸಾಧ್ಯ ಇಲ್ಲ. ಹೋಯ್ತಲ್ಲ, ನಿನ್ನೆ ವಾರ ಹೋಯಿತು, ನಿನ್ನಿದು ಹೋಯಿತು, ಇನ್ನು ಎಂದೆಂದೂ ಬರೋದಿಲ್ಲ. ನಿನ್ನೆಯಂಗ ನಾವು ಎಂದೂ ಆಗೋದಿಲ್ಲ. ನಿನ್ನಿದ ನಿನ್ನೆ, ಇಂದ ಮತ್ತೆ ಹೊಸ. ನಾಳೆ ಇಂದಿನದು ಇರೋದೇ ಇಲ್ಲ. ಮತ್ತು ನಮ್ಮ ವಿಚಾರಗಳ ಬದಲಾಗ್ತಾವ, ಭಾವನೆಗಳ ಬದಲಾಗ್ತಾವ, ನಮ್ಮ ಕಾರ್ಯಗಳ ಬದಲಾಗ್ತಾವ, ಎಲ್ಲವೂ ಬದಲಾಗ್ತಾ ಇರ್ತದೆ. ಅದಕ್ಕೆ ಜೀವನ ಅಂತ ಕರೆಯೋದು. ಬದಲಾಗೋದೇ ಜೀವ. ಇಂಥಲ್ಲೇ ನಾವು ಒಂದಿಷ್ಟು ಕೆಲಸ ಮಾಡೋದು. ಅದಕ್ಕೆ ನಮ್ಮ ಜೀವನದ ಕಾರ್ಯಗಳಿಗೆ ಒಂದು ಸೌಂದರ್ಯ ಬರಬೇಕು. ನಮ್ಮ ಚಲನೆಗೆ ಸೌಂದರ್ಯ ಬರಬೇಕು, ನಮಗೆ ಸಂತೋಷ ಆಗಬೇಕು. ಹಂಗೆ ಚಲನೆ ಮಾಡೋದು. ನಡೆಯೋದು ಹೇಗೆ? ನಮಗೆ ಆನಂದ ಆಗುವಂಗೆ ನಡೆಯೋದು. ಕೈಯಿಂದ ಕೆಲಸ ಮಾಡೋದು ಹೇಗೆ? ಆ ಕೆಲಸದಿಂದ ನಮಗೆ ಸಂತೋಷ ಆಗ್ತಾ ಇರಬೇಕು, ಹಾಗೆ ಕೆಲಸ ಮಾಡೋದು. ಇದು ಸಾಧನ, ಇದು ಸಾಧನೆ. ಇಲ್ಲೇನು? ಒಬ್ಬ ಕಲೆಗಾರ ಇರ್ತಾನೆ, ಒಬ್ಬ ಶಿಲ್ಪಿ ಇರ್ತಾನೆ. ಕಲ್ಲಿನೊಳಗೆ ಕೆಲಸ ಮಾಡ್ತಾನೆ, ಚಲಿಸ್ತಾನೆ, ಕೈ ಚಲನೆಯನ್ನು ಮಾಡ್ತಾನೆ, ಚಲಿಸುವಂಗ ಮಾಡ್ತಾನೆ. ಎಂಥ ರೂಪ ತೆಗಿತಾನೆ ಹೇಳಿ. ಚಲನೆಗೆ ಒಂದು ಸೌಂದರ್ಯದ ರೂಪ ಕೊಡ್ತಾನೆ. ಅದನ್ನು ಹೀಗೆ ಬಳಸ್ತಾನಲ್ಲ, ಕಲ್ಲಲ್ಲಿ ಸೌಂದರ್ಯ ವ್ಯಕ್ತ ಆಗಬೇಕು, ಹಂಗೆ ಬಳಸ್ತಾನ. ಇದ ಸಾಧನೆ. ಕೈಯಿಂದ ನಾನು ಕೆಲಸ ಮಾಡ್ತೇನೆ, ತಾವು ಕೆಲಸ ಮಾಡ್ತೀರಿ, ನೀವು ಅದ್ಭುತ ಕಟ್ತೀರಿ.
ನಾನು ನಾಶ ಮಾಡ್ತೆ. ಇದು ಕೆಲಸ, ನಿಮ್ಮದು ಕೆಲಸ. ಒಂದರಿಂದ ಜಗತ್ತು ನಲಿತದ, ಇನ್ನೊಂದರಿಂದ ಜಗತ್ತು ಏನಾಗ್ತದೆ? ಜಗತ್ತು ಕೆಡ್ತದೆ. ಒಂದರಿಂದ ಸಂತೋಷ ಪಡ್ತದೆ, ಇನ್ನೊಂದರಿಂದ ದುಃಖ ಪಡ್ತದೆ. ನಾವು ಮಾಡಬೇಕು. ಕೆಲಸ ಬರ್ತಾವಂತೇಳಿದು ಏನರೇ ಮಾಡಕ್ಕೆ ಹೋಗಬಾರದು, ಏನರೇ ಮಾಡಬಾರದು. ನಮ್ಮ ಕೆಲಸಕ್ಕೊಂದು ಸುಂದರ ರೂಪ ನಾವು ಕೊಡೋದದ ಅಲ್ಲ. ಇದಕ್ಕೆ ಕರ್ಮ ಯೋಗ ಅಂತ ಶಬ್ದ. ನಮ್ಮ ಕೆಲಸಗಳಿಗೆ, ನಮ್ಮ ಚಲನೆಗೆ ಸುಂದರವಾದ ರೂಪ ಕೊಡೋದು ಮಾಡಬೇಕು. ಈಗ ನಾವೇನೇನು ಕೆಲಸ ಮಾಡ್ತೇವೆ ಅವುಗಳಲ್ಲಿ ಸೌಂದರ್ಯ ತುಂಬಬೇಕು, ಸೌಂದರ್ಯ ತುಂಬಬೇಕು. ಯೋಗ ಕರ್ಮಸು ಕೌಶಲಂ. ಕರ್ಮಗಳಲ್ಲಿ ಕುಶಲತೆ ಇದ್ದರೆ ಅದು ಯೋಗ. ಕರ್ಮ ಸುಂದರವಾದರೆ, ಒಳ್ಳೆಯ ಫಲಗಳನ್ನು ಕೊಟ್ಟರೆ ಅದೇ ಕರ್ಮ, ಅದು ಯೋಗ. ಅದು ಯೋಗ. ಎಷ್ಟು ಚೆನ್ನಾಗಿರ್ತದೆ. ಹಾಗೆ ನಾವು ಕೆಲಸಗಳನ್ನು ಮಾಡ್ಕೋತಿರೋದು. ಈ ಜಗತ್ತಿನ ಯಾವ ಪ್ರಾಣಿಯೂ ಯಾವ ಜೀವಿಯೂ ಕೆಲಸ ಇಲ್ಲದೆ ಇರಲಿಕ್ಕಾಗುವುದಿಲ್ಲ. ನಾವೇನು ರಿಟೈರ್ಡ್ ಅಂತ ಕರಿತೇವಲ್ಲ, ಅದೇನೂ ಸಾಧ್ಯ ಇಲ್ಲ. ನಾವು ನಿವೃತ್ತರು. ಯಾವುದು ನಿವೃತ್ತಿ ಆಗ್ತದೆ ಹೇಳಿ? 60 ವರ್ಷಕ್ಕೆ ನಿವೃತ್ತರು. ನಾವಿನ್ನು ಕೆಲಸ ಮಾಡೋದಿಲ್ಲ. ಇದನ್ನು ಎದಿಗೆ ಕೇಳಿಸ್ತು ಅಂದ್ರೆ ಹೇಳಿ. ನಮ್ಮ ಎದಿಗಳು ಇವನಿಗೆ 60 ಆಗ್ಯದ, ಇವ ನಿವೃತ್ತಿ ಹೊಂದ್ಯಾನ, ನಾನು ನಿವೃತ್ತ ಆಗಬೇಕಂತ ಅಂದ್ರೆ ಅದು ನಿವೃತ್ತ ಆಗೋದಿಲ್ಲ. ಅದು ನಗ್ತದ. ಎಲ್ಲಿ ನಿವೃತ್ತಿಯೋ? ನಾನು ಬಡಿತಾ ಇರೋ ತಕ ನೀನು ಬದುಕಬೇಕು, ನೀನು ಬದುಕೋ ತಕ ನಾ ಬಡಿತಾ ಇರಬೇಕು. ನಾನೇ ಬಡಿತೇನೆ ಅಂದ ಬಳಿಕ ಪುಪ್ಪುಸಗಳರೇ ಹೆಂಗೆ ಸುಮ್ಮನೆ ಇರ್ತಾವ? ಅವು ಕೆಲಸ ಮಾಡ್ತಾವ. ಮೈ ಹೆಂಗೆ ಸುಮ್ಮನೆ ಇರ್ತದೆ? ಒಳಗೆ ಕೆಲಸ ನಡೆದಿರ್ತದೆ. ಮನುಷ್ಯನೇ ಕೆಲಸ ಇಲ್ಲದೆ ಇರಲಿಕ್ಕಾಗೋದಿಲ್ಲ. ನಿವೃತ್ತಿ ಅನ್ನೋದು ಒಂದು ಭ್ರಮ. ಅಲ್ಲಿಂದ ನಿವೃತ್ತಿ, ಇನ್ನೊಂದು ಕಡೆ ಪ್ರವೃತ್ತಿ ಇರಾಕಬೇಕದು ಚಲನ. ಬರೇ ಹಾಗ ನಡೆಯೋದೆ. ಕೆಲಸ ಮಾಡ್ಕೋತ ಕೊನೆ ಕ್ಷಣದವರೆಗೆ ಕೆಲಸ. ಈ ಕೆಲಸಗಳಲ್ಲಿ ಕೆಲವು ಪ್ರಕಾರಗಳದ. ಒಂದು ಲೌಕಿಕ ವ್ಯವಹಾರಗಳಂತಾರೆ, ಇನ್ನೊಂದಕ್ಕೆ ಅಲೌಕಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ಅಂತ ಕರೀತೀವಿ. ಇದು ಕೆಲಸ. ಲೌಕಿಕ ಕೆಲಸ ಅಂದ್ರೆ ಏನು? ನಾವು ಬದುಕಬೇಕಾದ್ರೆ ಕೆಲಸ ಮಾಡಬೇಕು. ಬದುಕೋದಕ್ಕಾಗಿ ದುಡಿಯೋದಕ್ಕೆ ಇದು ಕೆಲಸ. ಇದು ಮೊದಲನೇದ್ದು. ಲೌಕಿಕದಲ್ಲಿ ಬದುಕ್ತೇವೆ ಅಂದಾಗ ಲೋಕದಲ್ಲಿ ನಾವು ಬದುಕೋದಕ್ಕಾಗಿ ಕೆಲವು ಕೆಲಸ ಮಾಡಬೇಕು. ನಾನು ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನ ಬೇಕಾದರೆ ಕೆಲಸ ಮಾಡಬೇಕು. ನಾನು ಬದುಕಬೇಕಾದರೆ ನನ್ನ ಕೈ ಕಾಲುಗಳು ಮೈ ಎಲ್ಲವೂ ಚಲಿಸ್ತಾ ಇರಬೇಕು. ಹಾಗೆ ಕೆಲಸ ನಾನು ಮಾಡಬೇಕು. ಕೆಲಸ ಮಾಡದೆ ಬದುಕು ನಿಲ್ಲೋದಿಲ್ಲ. ಈಗ ಒಂದು ದೀಪ ಉರಿತದ, ಇದರ ಅರ್ಥ ಏನು ಹೇಳಿ? ಇದರ ಅರ್ಥ ಏನು?
ಸುಮ್ಮನೆ ಉರಿತದೇನು? ಶಾಂತವಾಗಿ ಅದ ಗೊತ್ತೈತ ಆಗೋದಿಲ್ಲ. ಅಷ್ಟು ನಿಶ್ಚಲವಾಗಿ ಒಂದು ದೀಪ ಉರಿತಿದ್ದರೂ ಎಷ್ಟು ಕೆಲಸ ಆಗ್ತದೆ, ಎಷ್ಟು ಕೆಲಸ ನಡೆದ. ಎಣ್ಣೆ ದುಡಿತಾದ, ಬತ್ತಿ ದುಡಿತಾದ, ಪಣತಿ ದುಡಿತಾದ, ಅದು ಜ್ಯೋತಿಗಳು ದುಡಿತಾದ. ಜ್ಯೋತಿಯ ಹಿಂದೆ ಜ್ಯೋತಿ ಇಲ್ಲೇನು? ಇವೆಲ್ಲ ಕೆಲಸ ಮಾಡೋದರಿಂದ ಒಂದು ನಿಶ್ಚಲವಾದಂಥ ಒಂದು ಜ್ಯೋತಿ ನಮಗೆ ಕಾಣಿಸ್ತದ. ಆದರೆ ಕೆಲಸ ನಡೆದದ. ಹಂಗೆ ನಾವು ಕೂತರು ನಿಂತರು ಕೆಲಸ ಮಾಡೋದು ಬದುಕಿಗಾಗಿ. ನಾನು ಬದುಕಬೇಕಾದ್ರೆ ನಾನು ದುಡಿತಾ ಇರಬೇಕು, ಕೆಲಸ ಮಾಡೋದು. ಒಂದು ಕಥೆ, ಒಂದು ಊರ, ಅಲ್ಲೇ ಒಬ್ಬ ರಾಜ. ಆ ರಾಜ ಒಂದು ಡಂಗರ ಸಾರಿದ. ಅತ್ಯಂತ ಸವಿಯಾದ ಪದಾರ್ಥ ಯಾರು ಮಾಡಿ ಕೊಡ್ತೀರೋ ಅವರಿಗೆ ಬಹುಮಾನ ಅಂತ. ಎಂಥ ರಾಜ ಹೇಳಿ. ಯಾರು ಅತಿ ಚಲೋ ಆಹಾರ ಅದು ನನಗೆ ಹಿಡಿಸ್ತು ಅಂದರೆ, ಅದು ಶ್ರೇಷ್ಠ ಆಹಾರ ಇತ್ತು ಅಂದರೆ, ಅದು ಅತ್ಯಂತ ಸವಿಯಾದ ಆಹಾರ ಇತ್ತು ಅಂದರೆ ನಿಮಗೆ ಬಹುಮಾನ. ರಾಜ ಬಹುಮಾನ ಅಂದರೆ ಹೆಂಗಿರಬೇಕು ಹೇಳಿ. ಡಂಗರ ಸಾರಿದ. ಎಲ್ಲರೂ ತಮ್ಮ ತಮ್ಮ ಮನ್ಯಾಗ ಮಾಡಕ್ಕೆ ಶುರು ಮಾಡಿದರು. ಎಲ್ಲರೂ ಮಾಡಿದರು. ಎಂಥೆಂಥ ಪದಾರ್ಥ ಮಾಡಿದರು. ಚೀನಾ ದೇಶದ ಪದಾರ್ಥ ಮಾಡಿದರು, ಅಮೇರಿಕನ್ ಪದಾರ್ಥ ಮಾಡಿದರು. ಏನು ಮಾಡಬಾರ್ದೋ ಮಾಡಬೇಕೋ ಎಲ್ಲ ಪದಾರ್ಥ ಮಾಡಿಕೊಂಡು ಬಂದು ಮಹಾರಾಜನ ಎದುರ ಇಟ್ಟರು. ಮಹಾರಾಜನ ಎದುರ ಇಟ್ಟರು. ಮಹಾರಾಜ ನಿರ್ಣಯಿಸೋದೆ ಹೇಗೆ? ಆತ ಕೆಲವು ಜನರನ್ನು ನೇಮಿಸಿದ. ಇದನ್ನು ರುಚಿ ನೋಡಬೇಕು, ಯಾವುದು ಉತ್ಕೃಷ್ಟದ ಹೇಳಬೇಕು. ಎಲ್ಲವೂ ಚೆನ್ನಾಗೇ ಇದ್ದು ಇನ್ನು ಹೇಳೋದು ಹೇಗೆ? ಬಹಳ ದೊಡ್ಡ ಸಮಸ್ಯೆ ಆಯಿತು. ಅವಾಗ ಎಲ್ಲ 12ರವರೆಗೆ ಎಲ್ಲ ಪದಾರ್ಥ ತಂದಿಟ್ಟಿದ್ರು. ಯಾವುದು ನಿರ್ಣಯಕ್ಕೆ ಬರಲಿಲ್ಲ. ಆ ಬಳಿಕ ಒಬ್ಬ ಮುದಿಕೆ ಬಂದು ಮಹಾರಾಜ ಕೂತಿದ್ದ. ಎಲ್ಲ ಪದಾರ್ಥಗಳು ನೋಡಬೇಕು, ಏನು ವಾಸನ, ಎಷ್ಟು ಚೆನ್ನಾಗಿದ್ದು, ಬಣ್ಣದಲ್ಲಿ, ರುಚಿಯಲ್ಲಿ, ಆಕಾರದಲ್ಲಿ ಎಷ್ಟು ಮಸ್ತಿದ್ದು. ಅಲ್ಲಿಗೆ ಆ ಮುದಿಕೆ ಬಂದು ಆಕೆ ಒಂದು ಬಟ್ಟೆಯೊಳಗೆ ತಾನು ಮಾಡಿದ್ದನ್ನು ತಗೊಂಡು ಬಂದ್ಳು. ಮಹಾರಾಜನೇ, ಇದೇನು ನಾನು ತಂದೀನಿ ಎಲ್ಲ, ಇದು ಅತ್ಯಂತ ರುಚಿಯಾದ ಪದಾರ್ಥ. ನಿಮ್ಮ ಯಾವ ಪದಾರ್ಥಗಳು ಅಷ್ಟು ರುಚಿಯಲ್ಲ ಗೊತ್ತಿರಲಿ, ಅಷ್ಟು ಚೆನ್ನಾಗಿ. ಅವನಿಗೆ ಆಶ್ಚರ್ಯ ಆಯಿತು. ಏನು ತೆಗಿ ಅಂದ. ಆಕೆ ತೆಗೆದು ತೋರಿಸ್ತಾಳ. ಏನೂ ಇರಲಿಲ್ಲ. 2 ರೊಟ್ಟಿದ್ದು, ಸಾದಾ ರೊಟ್ಟಿ. ಅದರಲ್ಲಿ ಒಂದಿಷ್ಟು ಚಟ್ನಿ ಹಾಕಿದ್ಲು. ಅದರ ಮೇಲೆ 4 ಹನಿ ಎಣ್ಣೆ ಬಿಟ್ಟಿದ್ಲು. ಒಂದು ಉಪ್ಪಿನಕಾಯಿ ಇಟ್ಟಿದ್ಲು. ಹೇಳಿದ್ಲು. ಮಹಾರಾಜ ನಕ್ಕ. ಇದನ್ನು ನೋಡಿ ಆಕೆ ಹೇಳಿದ್ಲು, ನಗಬೇಡ. ಯಾಕೆ? ಇದರಂಥ ರುಚಿಯಾದ ಪದಾರ್ಥ ಎಲ್ಲೂ ಸಿಗೋದಿಲ್ಲ ನಿನಗೆ. ಯಾಕೆ ಅಂದರೆ ನಾನು ಸ್ವಂತ ಮಾಡಿದ್ದೀನಿ.
ಮತ್ತೆ ನಾಳೆ ಬನ್ನಿ. ನಮಸ್ಕಾರ.